ಆ್ಯಂಡ್ ಮಾರ್ಕ್ ಮೈ ವರ್ಡ್ಸ್, 19th ಮಾರ್ಚ್ ಟಾಕ್ಸಿಕ್ ಬಾಕ್ಸ್ ಆಫೀಸ್ನ ಧೂಳಿಪಟ ಮಾಡುತ್ತೆ. ಮಾರ್ಕ್ ಇಟ್ ಆ್ಯಂಡ್ ಕೀಪ್ ಇಟ್. ಅವ್ರಿಗೆಲ್ಲ ಹೇಳಿ ಈ ಸತಿ ಬರ್ತಿರೋದು ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡೋಕ್ಕೆ ಅಂತ. ನಮಸ್ಕಾರ ಎಲ್ರಿಗೂ. ಈಗಾಗಲೇ ತುಂಬ ಜನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಧುರಂಧರ್ 2 ಬರ್ತಾ ಇದೆ, ಟಾಕ್ಸಿಕ್ ಅವರು ಡೆಫಿನೆಟ್ ಆಗಿ 19th ಮಾರ್ಚಿಂದ ಅವರ ಒಂದು ಡೇಟು ಪೋಸ್ಟ್ಪೋನ್ ಮಾಡ್ತಾರೆ ಅಂತ. ಆಮೇಲೆ ನೀವು ಕೆಲವೊಂದು ವಿಡಿಯೋಗಳು ನೋಡಬೇಕಿತ್ತು. ಈ ಸೋ ಕಾಲ್ಡ್ ಬಾಲಿವುಡ್ ಕ್ರಿಟಿಕ್ಸ್ ಅಂತ ಇದಾರಲ್ಲ, ನೆಗೆಟಿವ್ ಪ್ರಮೋಷನ್ ಕೂಡ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆದರೆ ಫೈನಲಿ KVN ಪ್ರೊಡಕ್ಷನ್ ಅವರು ಅವರ ಒಂದು ಡೇಟ್ನ ಕನ್ಫರ್ಮ್ ಮಾಡಿದ್ದಾರೆ. ಟಾಕ್ಸಿಕ್ 19th ಮಾರ್ಚೇ ಬರ್ತಿರೋದು ಕನ್ಫರ್ಮ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈ ಒಂದು ಸಿನಿಮಾನ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ತೆಲುಗು ಸ್ಟೇಟ್ಸ್ನಲ್ಲಿ ಅನ್ನೋದು ಕೂಡ ಅನೌನ್ಸ್ ಮಾಡಿದ್ದಾರೆ. ಕೆಲವೊಂದಷ್ಟು ಬಾಲಿವುಡ್ ಫ್ಯಾನ್ಸು ಎಷ್ಟು ಉರ್ಕೊಂಡಿದ್ದಾರೆ ಅಂದರೆ, ಲಾಸ್ಟ್ ಟೈಮ್ ನಾವು 0 ಪಕ್ಕಕ್ಕೆ KGF ತಂದಿದ್ವಲ್ಲ, ಅದು ಅವ್ರಿಗಿನ್ನ ಅರ್ಗಿಸ್ಕೊಳಕ್ಕಾಗಿಲ್ಲ. ಹಾಗಾಗಿ ಈಗ ಈ ಒಂದು ಆಪರ್ಚುನಿಟಿನ ಸೀಸ್ ಮಾಡಕ್ ನೋಡ್ತಾ ಇದ್ದಾರೆ ಅವರು. ಅಂಡ್ ಎಸ್ ಸರ್ ಮಾಡಿರೋದು ಒಂದೇ ಫಿಲಮ್ ಅಂತೆ, ಅದರಿಂದ ಅವ್ರು ಇಷ್ಟೆಲ್ಲ ಹಿಟ್ ಫೇಮ್ ಬಂದಿದೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ನೀವೆಲ್ಲ ಮಾತಾಡ್ತಿದ್ದೀರಲ್ಲ ಎಸ್ ಸರ್ ಬಗ್ಗೆ. ಈ ವ್ಯಕ್ತಿ ಯಾರು ಗೊತ್ತಾ ನಿಮಗೆ? ಕೈಯಲ್ಲಿ ಒಂದು ಸಾಧಾರಣ ಅವಾರ್ಡ್ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿನ ಟಾಪಿಗೆ ತಗೊಂಡು ಹೋಗ್ತೀನಿ ಅಂತ ಮ್ಯಾನಿಫೆಸ್ಟೇಷನ್ ಮಾಡಿದಂಥ ವ್ಯಕ್ತಿ ಇವರು. ಇವ್ರ ಬಗ್ಗೆ ಅನುಮಾನ ಪಡೋದು ನಂಗೆ ಅರ್ಥ ಆಗುತ್ತೆ, ಆದರೆ ನೀವು ನಿನ್ಸೋದಿದೆಯಲ್ಲ, ಡೆಫಿನೆಟ್ಲಿ ನಾವಂತೂ ಸುಮ್ಮನಿರಲ್ಲ ಇದ್ರ ಬಗ್ಗೆ. ಹೌದು, ಹಿಂದಿನ ವಿಡಿಯೋನಲ್ಲಿ ನಾನು ಪ್ರಮೋಷನ್ಸ್ ಮಾಡಿರಲಿಲ್ಲ ಅಂತ ಹೇಳ್ಕೊಂಡಿದ್ದೆ. ಆದರೆ ನೆವರ್ ಎವರ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ರಾಕಿಂಗ್ ಸ್ಟಾರ್ ಯಶ್. ನಾನು ಸುಮ್ಮನೆ ಹೈಪ್ ಮಾಡೋಕ್ಕೋಸ್ಕರ ಈ ಒಂದು ವಿಷಯನ ಹೇಳ್ತಾ ಇಲ್ಲ ನಿಮಗೆ. ಟಾಕ್ಸಿಕ್ ಟೀಸರಲ್ಲಿ ಏನಿತ್ತು ನಿಮ್ಗೆ ಏನು ಕೂಡ ರಿವೀಲ್ ಮಾಡಿಲ್ಲ, ನಿಮ್ಗೆ ಕಂಟೆಂಟ್ ಕೂಡ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂದಮೇಲೆ ಈ ಒಂದು ಮೂವಿ ಚೆನ್ನಾಗಿಲ್ಲ ಅಂತ ಡಿಕ್ಲೇರ್ ಮಾಡೋ ಅರ್ಹತೆ ನಿಮಗಿಲ್ಲ. ಆ್ಯಂಡ್ ಮಾರ್ಕ್ ಮೈ ವರ್ಡ್ಸ್, 19th ಮಾರ್ಚ್ ಟಾಕ್ಸಿಕ್ ಬಾಕ್ಸ್ ಆಫೀಸ್ನ ಧೂಳಿಪಟ ಮಾಡುತ್ತೆ. ಮಾರ್ಕ್ ಇಟ್ ಆ್ಯಂಡ್ ಕೀಪ್ ಇಟ್. ಒಂದಷ್ಟು ಕೆಲವೊಂದು ಇಂಟರ್ನಲ್ ನ್ಯೂಸ್ಗಳು ಗೊತ್ತಾಗಿದೆ ನನಗೆ. ಕೆಲವ್ರು ಹೇಳ್ತಾ ಇದ್ದಾರೆ ಫಾಕ್ಸ್ ಸ್ಟುಡಿಯೋಸು ಈ ಒಂದು ಸಿನಿಮಾನ ಇಂಟರ್ನ್ಯಾಷನಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದೆ ಅಂತ ಕೂಡ. ಇನ್ಫ್ಯಾಕ್ಟ್ ಗೀತು ಮೋಹನ್ ದಾಸ್ ಅವರ ಫಿಲಮ್ಗಳು ನೀವು ನೋಡ್ಕೊಂಡ್ ಬಂದಿದ್ರೆ ನಿಮಗೆ ಯಾವುದೇ ರೀತಿಯಾದ ಡೌಟ್ಗಳು ಇರ್ತಾ ಇರಲಿಲ್ಲ. ಎಲ್ಲವೂ ಕ್ಯಾರೆಕ್ಟರ್ ಡ್ರಿವನ್ ಮೂವೀಸ್ ಇವು. ಆಸ್ ಅ ಡೈರೆಕ್ಟರ್ ಆ ವ್ಯಕ್ತಿ ಕ್ಯಾರೆಕ್ಟರ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ್ಯಂಡ್ ಟಾಕ್ಸಿಕ್ ನನ್ನ ಪ್ರಕಾರ ಸೊಸೈಟಿಗೆ ತುಂಬ ದೊಡ್ಡ ಮೆಸೇಜ್ ಕೊಡಲಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾವು ಯಾರು ಕೂಡ JJ ಪೆರಿ ಮಾಡಿರೋಂಥ ಆ್ಯಕ್ಷನ್ ಬ್ಲಾಗ್ಗಳು ಒಂಚೂರು ಕೂಡ ನೋಡಿಲ್ಲ. ಸೊ ಜಸ್ಟ್ ವೆಯ್ಟ್ ಅಷ್ಟೇ. ಆ್ಯಂಡ್ ಎಸ್ ಸರ್ ರಾಮಾಚಾರ್ಯಲ್ಲಿ ಹೇಳ್ದಂಗೆ, ಸುನಾಮಿ, ಸುಂಟ್ರಗಾಳಿ, ಬಿರುಗಾಳಿ ಎಲ್ಲ ಒಂದ್ಸಲನೇ ಬರೋದು. ಅದು ಬರಬೇಕು ಅಂಬೇಕಾದ್ರೆ ಒಂದು ಭಯ ಇರುತ್ತೆ, ಬಂದು ಹೋದ್ಮೇಲೆ ಅದ್ರ ಹವಾ ಇರುತ್ತೆ. ಈ ಮಾತಿನ ತೂಕ ಅವ್ರ ಲೈಫಲ್ಲಿ ಅಪ್ಲೈ ಮಾಡಿದ್ದಾರೆ. ಸೊ ಸೋಲೋ ಮಾತೇ ಇಲ್ಲ. ಸೊ ನೀವು ಕೂಡ ಒಬ್ಬ ಯಶ್ ಫ್ಯಾನ್ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಅವರೆಲ್ಲ ಹೇಟರ್ಸ್ ಇದಾರಲ್ಲ, ಅವ್ರಿಗೆಲ್ಲ ಕಳಿಸಿ ಹೇಳ್ತೀನಿ ವಿಡಿಯೋನ. ಅವ್ರಿಗೆಲ್ಲ ಹೇಳಿ ಈ ಸತಿ ಬರ್ತಿರೋದು ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡೋಕ್ಕೆ. ಆಮೇಲೆ ಈ ಒಂದು ವಿಡಿಯೋ 19th ಮಾರ್ಚ್ ಆದಮೇಲೂ ಇರುತ್ತೆ. ನಾನು ಯಾವುದೇ ಕ್ರಿಟಿಸಿಸಮ್ ಫೇಸ್ ಮಾಡೋಕ್ಕೂ ರೆಡಿ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ಡಿಸ್ಕ್ರಿಪ್ಷನ್ ಹಾಕಿ, ನಾನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಇದು ನಿಮ್ಮ ಹಾನೆಸ್ಟ್ ಕನ್ನಡಿಗ.